ಎಸ್, ಇದು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವಂತಹ ಸಮಯ. ಕೆಲವರು ತುಂಬ ನೆಗೆಟಿವ್ ಆಲೋಚನೆಯಲ್ಲಿದ್ದೀರಾ, ಬದಲಾಯಿಸಿಕೊಳ್ಳಿ. ಕೆಲವರು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಬದಲಾಯಿಸಿಕೊಳ್ಳಿ. ಇನ್ನು ಕೆಲವರು ಓವರ್ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ, ಈಗೋ ತೋರಿಸ್ತಾ ಇದ್ದೀರಾ, ಬದಲಾಯಿಸ್ಕೊಳ್ಳಿ. ಮತ್ತೊಂದಷ್ಟು ಜನ ತುಂಬ ಒಂಟಿತನದಲ್ಲಿದ್ದೀರಾ, ಅದನ್ನು ಏಕಾಂತವಾಗಿ ಬದಲಾಯಿಸ್ಕೊಳ್ಳಿ. ಎಸ್, ಗುರು 11ನೇ ಮನೆಗೆ ಬಂದು ನೇರ ಸಂಚಾರವನ್ನು ಮಾರ್ಚ್ ತಿಂಗಳಲ್ಲೇ ಶುರು ಮಾಡಿದರೆ ಈಗ ನೀವು ನಿಮ್ಮ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಳ್ಳುವಂತಹ ಸಮಯ. ಒಂದೊಂದಾಗಿ ಎಲ್ಲವೂ ಬದಲಾಗುತ್ತೆ, ಅದರ ಜೊತೆಗೆ ನೀವು ಬದಲಾಗಬೇಕು. ಎಸ್, ಒಂದು ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಬದಲಾಗ್ತೀನಿ, ನನ್ನ ಆ ನೆಗೆಟಿವ್ ಥಿಂಕಿಂಗ್ಸ್ನೆಲ್ಲ ಕಡಿಮೆ ಮಾಡ್ಕೊಳ್ತೀನಿ, ಓವರ್ ಥಿಂಕ್ ಮಾಡಲ್ಲ, ಆ್ಯಟಿಟ್ಯೂಡ್ ತೋರಿಸಲ್ಲ, ಈಗೋ ನನ್ನ ಹತ್ರ ಇರಲ್ಲ. ಈ ಥರ ಒಂದು ಕಮೆಂಟ್ ಹಾಕಿ ನೋಡೋಣ, ಅಲ್ಲಿಂದನೇ ಶುರುವಾಗಲಿ. ಓಕೆ, ಗುರು ನಿಮಗೆ 5ನೇ ಮನೆಯ ಅಧಿಪತಿ ಮತ್ತು 8ನೇ ಮನೆಯ ಅಧಿಪತಿ 11ನೇ ಮನೆಯಲ್ಲಿ ನೇರ ಸಂಚಾರವನ್ನು ಶುರು ಮಾಡ್ತಾ ನಿಮ್ಮ 3ನೇ ಮನೆಗೆ, ಜೊತೆಗೆ ನಿಮ್ಮ 5ನೇ ಮನೆಗೆ, ಆಮೇಲೆ ನಿಮ್ಮ 7ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸೊ 3 ಮತ್ತು 5 ಅದರ ಜೊತೆಗೆ 7ನೇ ಮನೆಗೆ ದೃಷ್ಟಿ ಇದೆಯಲ್ಲ, ಅಲ್ಲಿ ನಿಮಗೆ ಗುರು ಅದ್ಭುತವಾದ ಬೆಳಕನ್ನು ಕೊಡ್ತಾರೆ. ಲಾಭಸ್ಥಾನದಲ್ಲಿ ಕೂತ್ಕೊಂಡು ನೀವು ನಿರೀಕ್ಷೆ ಮಾಡಿದಷ್ಟು ನಿಮ್ಮ ವಿಚಾರಗಳಲ್ಲಿ ಲಾಭಗಳನ್ನು ಗುರುಗಳು ಕೊಟ್ಟಿಲ್ಲ. ಯಾಕೆ ಅಂದರೆ ಗುರು ತಾವು ಕುಂತಿರುವ ಮನೆಗಿಂತ ತಾವು ದೃಷ್ಟಿ ಹಾಕುವ ಮನೆಗೆ ಅವರು ಹೆಚ್ಚು ಬೆಳಕನ್ನು ಕೊಡೋದು, ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ. ಸೊ ಹಾಗಾಗಿ 3ನೇ ಮನೆ ನೆರೆಹೊರೆ, ಕಿರಿಯ ಸಹೋದರ, ಶ್ರಮ, ಒಂದು ಅಲೆದಾಟ, ಈ 3ನೇ ಮನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳಾಗುವಂತಹ ಸಮಯ. ನಿಮ್ಮ ಅಕ್ಕಪಕ್ಕದ ಮನೆಯವರು ಈಗ ನಿಮ್ಮ ಜೊತೆ ಪ್ರೀತಿಯಿಂದ ವ್ಯವಹರಿಸ್ತಾರೆ. ನಿಮ್ಮ ಕಿರಿಯ ಸಹೋದರನ ಜೊತೆ ಏನಾದರೂ ಮನಸ್ತಾಪಗಳಾಗಿದ್ದರೆ ಸೊ ಅದು ಸರಿ ಹೋಗುತ್ತೆ. ಈ ಹಿಂದೆಯಿಂದನೂ ಕೆಲಸಕ್ಕೆ ತುಂಬ ಶ್ರಮ ಆಗ್ತಾ ಇದ್ರಿ, ಅದಕ್ಕೆ ಪ್ರತಿಫಲ ಸಿಗುವಂತಹ ಸಮಯ. ಇಲ್ಲಿ ಮತ್ತೆ ಅದೇ ತಪ್ಪುಗಳನ್ನು ಮಾಡಬಾರದು. ಸೊ ಯಾವ ತಪ್ಪುಗಳನ್ನು ಮಾಡಬಾರದು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಗುರು 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾ ನಿಮಗೆ ಕೊಡ್ತಾ ಇರುವ ಒಂದಷ್ಟು ಸೂಚನೆಗಳು. ಸೊ ಹಾಗಾಗಿ ಸ್ವಲ್ಪ ಬದಲಾವಣೆಯತ್ತ ನಿಮ್ಮ ಒಂದು ಗಮನ ಇರಲಿ ಅನ್ನೋದನ್ನ ನಾನು ಆರಂಭದಲ್ಲೇ ಹೇಳಿದ್ದೀನಿ. ಇನ್ನು ನಿಮ್ಮ ಸುಖಸ್ಥಾನದ ಅಧಿಪತಿ ಕುಜ, ಭಾಗ್ಯಸ್ಥಾನದ ಅಧಿಪತಿ ಕುಜ 8ಮ ಸ್ಥಾನಕ್ಕೆ ಬಂದಿದ್ದಾರೆ. ನೋಡಿ, 4ನೇ ಮನೆ ಅಂದರೆ ಅದು ನಿಮ್ಮ ಮನೆಗೆ ಸಂಬಂಧಪಟ್ಟಂತಹ ವಿಚಾರ. 8ನೇ ಮನೆ ಅಂದರೆ ಕೆಲವು ಆಪತ್ತುಗಳು, ಕೆಲವು ಅವಘಡಗಳು, ಕೆಲವು ವಿವಾದಗಳು. ಸೊ 8ನೇ ಮನೆ, ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೆಟ್ಟು ಹೋಗಬಹುದು, ಪದೇ ರಿಪೇರಿಗೆ ಬರಬಹುದು, ಅದಕ್ಕೆ ಖರ್ಚುಗಳು ಹೆಚ್ಚಾಗಬಹುದು. ಏನಕ್ಕೆ ಅಂದರೆ ಅಲ್ಲಿ ಶನಿ ಮಹಾತ್ಮರು ಇದ್ದಾರೆ. ಶನಿ ಮಹಾತ್ಮರು ನಿಮಗೆ 6 ಮತ್ತು 7ನೇ ಮನೆಯ ಅಧಿಪತಿ 8ಮ ಸ್ಥಾನದಲ್ಲಿ ಕೂತಿದ್ದಾರೆ. ಅದರ ಜೊತೆಗೆ ನಿಮ್ಮ ಧನಸ್ಥಾನದ ಅಧಿಪತಿ ನೀಚನಾಗಿದ್ದಾರೆ. ಅಂದರೆ ಅಲ್ಲಿ ಮೀನರಾಶಿಯಲ್ಲಿ ಬುಧ ನೀಚ ಸ್ಥಾನ. 11ನೇ ತಾರೀಕು ಏಪ್ರಿಲ್ ಬರ್ತಾರಲ್ಲ ಅಲ್ಲಿಗೆ, ಅಲ್ಲಿ ನೀಚ ಸ್ಥಾನವನ್ನು ಪಡ್ಕೊಳ್ತಾರೆ. ನಿಮ್ಮ ಕಮ್ಯುನಿಕೇಷನ್ ರಾಂಗ್ ಆಗಿಬಿಡ್ತದೆ. ನಿಮ್ಮ ಪ್ರತಿ ಮಾತಲ್ಲೂ ಎಲ್ಲರೂ ತಪ್ಪುಗಳನ್ನು ಹುಡುಕ್ತಾರೆ. ಸೊ ನಾನು ಹೇಳಿದ್ನಲ್ಲ, ರಾಹು ಮತ್ತು ಕೇತುವಿನ ಇಂಪ್ಯಾಕ್ಟ್ ಸುಮಾರು ದಿನಗಳಿಂದ ಇದೆ. ಬರೀ ಫೆಬ್ರವರಿ, ಜನವರಿ, ಮಾರ್ಚ್ ಅಲ್ಲ. ಯಾವಾಗ ನಿಮ್ಮ ಲಗ್ನಕ್ಕೆ ಕೇತು ಎಂಟ್ರಿ ಕೊಟ್ಟರು, ರಾಹು ನಿಮ್ಮ 7ನೇ ಮನೆಗೆ ಎಂಟ್ರಿ ಕೊಟ್ಟರು, ಆಗ್ಲಿಂದನೂ ಅದರ ಒಂದು ತಲೆಬಿಸಿ ಖಂಡಿತ ಇದೆ. ಈ ಗಂಡ ಹೆಂಡತಿಯ ನಡುವೆ ಈಗೋ ಕ್ಲಾಶಸ್, ಅನುಮಾನಗಳು. ಈ ಕೇತು ಲಗ್ನದಲ್ಲಿ ಕೂತ್ಕೊಂಡು ಲಾಸ್ಟ್ ಮಾರ್ಚ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಒಂಟಿತನ, ದೇಹಕ್ಕೆ ಶಕ್ತಿ ಇಲ್ಲದ ರೀತಿ ಆಗ್ತಾ ಇರೋದು, ಸುಸ್ತು, ಯಾವುದರ ಮೇಲೂ ಆಸಕ್ತಿ ಇಲ್ಲ. ಇದು ಡಿಸೆಂಬರ್ವರೆಗೂ ಇರುತ್ತೆ. ಅಥವಾ ಎಲ್ಲ ಥರದ ನೆಗೆಟಿವಿಟಿ ನನಗೆ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋದು. ಅಂದರೆ ಎಲ್ಲರಿಗೂ ಅಲ್ಲ, ಇದು ಯಾರ್ಯಾರಿಗೆ ಈ ಒಂಟಿತನ ಫೀಲ್ ಆಗ್ತಾ ಇದೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಸಿಂಹರಾಶಿಯ ಎಲ್ಲರಿಗೂ ಇದಾಗ್ತಾ ಇದೆಯಾ? ಸಿಂಹ ಲಗ್ನದ ಎಲ್ಲರಿಗೂ ಇದಾಗ್ತಾ ಇದೆಯಾ? ನೋ. ಕೆಲವರು ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಅವರಿಗೆ ಬೇರೆ ಗ್ರಹಗಳ ಸಪೋರ್ಟ್ ಇರುತ್ತೆ ಅವರ ಜಾತಕದ ಪ್ರಕಾರ. ಸೊ ಅವರು ಈ ಒಂಟಿತನವನ್ನು ಅನುಭವಿಸ್ತಾ ಇರಲ್ಲ, ಆದರೆ ಬೇರೆ ಥರದ ಸಮಸ್ಯೆಗಳು ಅವ್ರಿಗಿರ್ತದೆ. ಬಟ್ ಇನ್ನು ಕೆಲವರಿಗೆ ಈ ಒಂಟಿತನದ ಪ್ರಭಾವ ಜಾಸ್ತಿ ಇರುತ್ತೆ. ಸ್ಪೆಷಲಿ ಅವರು ಈಗ ಸ್ಪಿರಿಚುವಲ್ ಮೂಡಿಗೆ ಬಂದಿರ್ತಾರೆ. ಇಷ್ಟು ದಿನ ಜ್ಯೋತಿಷ್ಯನ್ನೇ ನಂಬ್ತಾ ಇರಲಿಲ್ಲ, ಬಟ್ ಇದ್ದಕ್ಕಿದ್ದಂಗೆ ಜ್ಯೋತಿಷ್ಯ ನಂಬ್ತಾರೆ. ಈ ಧರ್ಮ ಗುರುಗಳನ್ನು ಭೇಟಿ ಮಾಡ್ತಾರೆ. ಈ ಹೀಲಿಂಗ್, ರೇಖಿ, ವಾಸ್ತು,
ಈ ಥರದ ವಿಚಾರಗಳಿಗೆ ಮನಸ್ಸು ಮಾಡ್ತಾರೆ. ಸೊ ಅಲ್ಲೆಲ್ಲ ಚರ್ಚೆ ಮಾಡ್ತಾರೆ, ಅವ್ರನ್ನ ಭೇಟಿ ಮಾಡ್ತಾರೆ, ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ತಾರೆ. ಈ ಥರದ್ದು ಆಗುತ್ತೆ ಕೇತು ಲಗ್ನಕ್ಕೆ ಬಂದಾಗ. ಓಕೆ, ಸೊ ರಾಹು ಕೇತುವಿನ ಆಟ ಇನ್ನೂ ಸ್ವಲ್ಪ ದಿನ ಇರುತ್ತೆ. ಬಟ್ ಈಗ ರಾಹುವಿನ ಮೇಲೆ ನೇರ ಸಂಚಾರ ಮಾಡ್ತಾ ಇರುವ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಏನು ಹಾಳಾಗಿದ್ದ ಗಂಡ ಹೆಂಡತಿಯ ಸಂಬಂಧ ಅಥವಾ ಪಾಲುದಾರಿಕೆಯಲ್ಲಿ ಏನು ಬಿಸ್ನೆಸ್ ಹಾಳಾಗಿತ್ತು ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿಕೊಳ್ಳುವಂತಹ ಸಮಯ. ಸ್ವಲ್ಪ ಸಂಯಮದಿಂದ ನೀವು ವರ್ತಿಸ್ಬಿಡಿ, ಡೆಫಿನೆಟ್ಲಿ ನಿಮ್ಮ ಸಂಬಂಧ ಸರಿ ಹೋಗುತ್ತೆ. ನೋಡಿ, ಈಗ ಸಿಂಹರಾಶಿ ಸಿಂಹ ಲಗ್ನದ ಎಲ್ಲ ಗಂಡ ಹೆಂಡತಿಯರು ಜಗಳಾಡ್ತಾ ಇದ್ದಾರಾ? ನೋ. ಏನಕ್ಕೆ ಅಂದರೆ ಗಂಡ ಹೆಂಡತಿಯ ಜಾತಕ ಅದ್ಭುತವಾಗಿ ಹೊಂದಾಣಿಕೆಯಾಗಿ ಈ ಗೋಚಾರದಲ್ಲಿ ಈ ಥರ ಸಮಸ್ಯೆಗಳಿದ್ದರೂ ಅವರ ನಡುವೆ ಆ ಸಮಸ್ಯೆ ಬಂದಿರಲ್ಲ. ಆದರೆ ನಿಮ್ಮ ಸಂಗಾತಿ ನಿಮಗೆ ಕಿರಿಕಿರಿ ಮೊದಲಿಂದನೂ ಆಗಿದ್ದರೆ ಯಾವಾಗ ರಾಹು ಮತ್ತು ಕೇತು ನಿಮಗೆ ಈ 7 ಮತ್ತು 1 ಇದರಲ್ಲಿ ಬಂದು ಕೂತ್ಕೊಂಡ್ರಲ್ಲ, ಆಗಲಿಂದ ನಿಮಗೆ ಈ ಗಂಡ ಹೆಂಡತಿಯ ಸಂಬಂಧದಲ್ಲಿ ಅನುಮಾನಗಳು, ಜಗಳಗಳು, ಈಗೋ ಕ್ಲಾಶಸ್ ಎಲ್ಲವೂ ಆಗಿರುತ್ತೆ. ಬಟ್ ತುಂಬ ಅನ್ಯೂನ್ಯತೆಯಿಂದ ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇರೋರ ನಡುವೆ ಇದರ ಎಫೆಕ್ಟ್ ಕಡಿಮೆ ಇರುತ್ತೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಜಾತಕಗಳು ಹೊಂದಾಣಿಕೆ ಆಗಿರುತ್ತೆ ನೀಟಾಗಿ. ಸೊ ಹಾಗಾಗಿ ಈ ಥರ ನಾನು ಹೇಳ್ದು ಎಲ್ಲರಿಗೂ ಹಂಗೆ ಆಗ್ಬಿಡ್ತಾನೋ ಆ ಥರ ಆಗಲ್ಲ. ಸೊ ಅದನ್ನೇ ಜ್ಯೋತಿಷ್ಯ ಅನ್ನೋದು. ಇಂಡಿವಿಜುವಲ್ ಆಗಿ ತಗೊಂಡಾಗ, ಸೊ ಪರಸ್ಪರ ಜಾತಕಗಳನ್ನು ನೋಡಿಕೊಂಡಾಗ ಅಲ್ಲಿ ಬೇರೆ ಬೇರೆ ವಿಚಾರಗಳಿರ್ತವೆ. ಬಟ್ ಗೋಚಾರದಲ್ಲಿ ಈ ರೀತಿಯ ವಿಚಾರಗಳು ಕಂಡು ಬರಲೇಬೇಕು. ಎಸ್, ಇದು ರಾಹು ಕೇತುವಿನ ಆಟ. ಮನಸ್ಸಲ್ಲೇ ಒಂದ್ಸಾರಿ ಓಂ ರಾಹುವೇ ನಮಃ, ಓಂ ಕೇತುವೇ ನಮಃ ಅಂತ ಜಪ ಮಾಡಿಬಿಡಿ. ಸಾಧ್ಯವಾದರೆ ಕಮೆಂಟ್ಸು ಹಾಕಿ. ಓಕೆ, ಸೊ ಈಗ ಸಿಂಹ ಲಗ್ನ ಸಿಂಹ ರಾಶಿಯ ರಾಜಕೀಯದವರಿರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ನಮ್ಮ ಟೀಚರ್ಸ್ ಇರಲಿ, ಸೊ ಎಲ್ಲರೂ ಎಲ್ಲ ಕ್ಷೇತ್ರದವರು, ಅದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಂದ ಹಿಡಿದು MNC ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಎಲ್ಲರೂ ಇದನ್ನು ಗಣನೆಗೆ ತೆಗೆದುಕೊಳ್ಳಿ. ನಿಮ್ಮ ಮೇಲೆ ಸುಳ್ಳು ಆರೋಪಗಳು ಬರುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ರಾಜಕೀಯದಲ್ಲಿರೋರಿಗೂ ಕೂಡ ಸುಳ್ಳು ಆರೋಪಗಳು ಬರುತ್ತೆ. ಗೌರ್ಮೆಂಟ್ ಕೆಲಸ ಮಾಡ್ತಿರಲ್ಲ, ನಿಮಗೂ ಕೂಡ ಒಂದಷ್ಟು ಸುಳ್ಳು ಆರೋಪಗಳು ನಿಮ್ಮ ಮೇಲೆ ಬರಬಹುದು. ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಮೇಲೆ ಆ ಆರೋಪಗಳನ್ನು ಮಾಡಬಹುದು. ಓಕೆ, ಸೊ ಅದ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ಅದೇ ರೀತಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿರಕ್ತಿ ಮೋಡ್ ಬೇಡ, ರಾಜಕೀಯ ಅಂತ ಅನಿಸ್ಬಿಟ್ಟಿದೆ. ಈ ಗೌರ್ಮೆಂಟ್ ಕೆಲಸ ಬೇಡ, ಅಯ್ಯೋ ನಾನು ಈ ಕೆಲಸ ಚೇಂಜ್ ಮಾಡೋಣ, ರಾಜೀನಾಮೆ ಕೊಟ್ಬೋಣ, ಬೇರೆ ಏನಾದರೂ ಕೆಲಸ ಹುಡ್ಕೋಣ, ಇಲ್ಲ ಸ್ವಲ್ಪ ದಿನ ಸುಮ್ಮನಿದ್ಬೋಣ, ಈ ಥರ ಎಲ್ಲ ಅನ್ನಿಸ್ತಾ ಇದೆಯಲ್ಲ. ನಾನು ಮೊದಲೇ ಹೇಳಿದ್ದು ಅದನ್ನೇ, ಆ ಮೂಡನ್ನು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಳ್ಳೋಂತಹ ಸಮಯ ಇದು. ಸೊ ಅದೇ ರೀತಿ ಇನ್ನು ನಿಮಗೆಲ್ಲರಿಗೂ ಒಳ್ಳೆಯ ದಿನ ಯಾವಾಗ ಬರುತ್ತೆ ಅಂದರೆ, ಯಾವಾಗ 15ನೇ ತಾರೀಕು ನಿಮ್ಮ ಏನು ರಾಶಿಯ ಅಧಿಪತಿ, ಲಗ್ನದ ಅಧಿಪತಿ ಸೂರ್ಯ ಮೇಷರಾಶಿಗೆ ಎಂಟ್ರಿಯನ್ನು ಕೊಡ್ತಾರೆ. ಮೇಷರಾಶಿ ಅವರಿಗೆ ಉಚ್ಚ ಸ್ಥಾನ. ಹಾಗಾಗಿ ಅಲ್ಲಿ ಸ್ವಲ್ಪ ಗರ್ಜನೆಗಳು ಜಾಸ್ತಿ ಆಗುತ್ತೆ ನಿಮ್ಮದು. ಏನಕ್ಕೆ ಅಂದರೆ ಒಳ್ಳೆಯ ಬಲ ಕೊಟ್ಟರು ನಿಮಗೆ ಲಗ್ನಾಧಿಪತಿ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಒಂದಷ್ಟು ನಿಮಗೆ ಪಾಸಿಟಿವ್ ವಿಚಾರಗಳು ಬಂದು ತಲುಪ್ತದೆ. ಅಂದರೆ ಹೈಕಮಾಂಡಿಂದ ನಿಮಗೆ ಪ್ರಶಂಸೆಗಳು ಸಿಗ್ಬೋದು, ಅಥವಾ ಹೊಸ ಜವಾಬ್ದಾರಿಗಳು ಸಿಗ್ಬೋದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರಿಯಲ್ಲಿರೋರಿಗೆ ವರ್ಗಾವಣೆ, ನೀವು ಅಂದುಕೊಂಡಂತಹ ಜಾಗಕ್ಕೆ ಪೋಸ್ಟಿಂಗ್ ಸಿಗಬಹುದು, ಮನ್ನಣೆ, ಗೌರವ ಪ್ರಾಪ್ತಿಯಾಗುತ್ತೆ. ಇನ್ನು IT ಪೀಪಲ್ಸ್ ಅಥವಾ ನಿಮ್ಮ ಯಾರು ಕೆಲಸ ಯಾರ್ಯಾರು ಮಾಡ್ತಾ ಇದ್ದೀರಾ, ಸೊ ನಿಮಗೆಲ್ಲ ಸಂಬಳ ಜಾಸ್ತಿ ಆಗುವಂತಹ ಸಮಯ. ಡೆಫಿನೆಟ್ಲಿ ಸಂಬಳ ಜಾಸ್ತಿ ಆಗುತ್ತೆ. ಹಾಗಾಗಿ ಮೊದಲ 15 ದಿನ ತುಂಬ ಟೆನ್ಷನ್ಗೆ ಒಳಗಾಗಿ ಕೆಲಸ ಬಿಟ್ಬಿಟ್ಟು ಇನ್ನೊಂದು ಎಲ್ಲೋ ಕೆಲಸ ಹುಡ್ಕೋದು. ಏನಕ್ಕೆ ಅಂದರೆ ರಾಹು ಸರಿಯಾದ ಪ್ಲೇಸಲ್ಲಿಲ್ಲ, ನಿಮಗೆ ಚೀಟ್ ಮಾಡ್ತಾರೆ, ಫೇಕ್ ಆಫರ್ ಲೆಟರ್ ಸಿಗುತ್ತೆ. ಸೊ ಯಾರ್ಯಾರನ್ನೋ ನಂಬಿ ಕೆಲಸ ಬಿಟ್ಟು ಈಗಿರುವ ಕೆಲಸವನ್ನು ಕಳೆದುಕೊಳ್ಳುವಂತಕ್ಕೆ ಬರಬೇಡಿ. ಸೊ ಸದ್ಯಕ್ಕೆ ಪರಿಸ್ಥಿತಿಗಳು ಚೆನ್ನಾಗಿಲ್ಲ. 15ನೇ ತಾರೀಕು ನಂತರ ನೀವಿರುವ ಕಡೆ ವಾತಾವರಣ ಸ್ವಲ್ಪ ಬೆಟರ್ ಆಗುತ್ತೆ. ಅದು ನಿಮ್ಮ ಲಗ್ನಾಧಿಪತಿ ಉಚ್ಚ ಸ್ಥಾನಕ್ಕೆ ಬಂದಿರೋದ್ರಿಂದ. ಟೀಚರ್ಸ್ಗೂ ಅಷ್ಟೇ, ಮೊದಲ 15 ದಿನ ಮ್ಯಾನೇಜ್ಮೆಂಟ್ ಜೊತೆ ತುಂಬ ಕ್ಲಾಶಸ್, ಸಣ್ಣ ವಿಚಾರಗಳಿಗೆ. ಸೊ ಹಾಗಾಗಿ ಈ ವೃತ್ತಿನೇ ಬೇಡ ನನಗೆ, ಯಾಕೆ ಇದರಿಂದ ಹೊರಗಡೆ ಹೋಗ್ಬೇಡ ಅನ್ನೋದೆಲ್ಲ ಬಂದಿತ್ತು. ಬಟ್ 15 ದಿನದ ನಂತರ ಸೂರ್ಯ ಬಲ ಕೊಡ್ತಾರಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗ್ತೀರಾ, ನಿಮ್ಮ ದೇಹಕ್ಕೂ ಚೈತನ್ಯ ಸಿಗುತ್ತೆ. ಹಾಗಾಗಿ ಮೊದಲ 15 ದಿನ ಇನ್ನಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಈ ಹಿಂದೆ ಏನು ತಗೊಂಡಿದ್ರೆ ಅದೇ ರೀತಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾದ ಸಮಯ. ಸೂರ್ಯ ಬಲ ಪಡ್ಕೊಳ್ಳೋವರೆಗೂ ನೀವು ಕಾಯಿರಿ, ಆಮೇಲೆ ನಿಮಗೆ ಬಲ ಸಿಗುತ್ತೆ ಅಷ್ಟೇ. ಸೊ ಎಲ್ಲ ಕ್ಷೇತ್ರದವರೆಗೂ
ಇನ್ನು ಗೃಹಿಣಿಯರು, ನಾನು ಮೊದಲೇ ಹೇಳಿದೆ, ಮನೆಯಲ್ಲಿ ಹಲವಾರು ಖರ್ಚುಗಳು ಎದುರಾಗುತ್ತೆ. ಅದರ ಜೊತೆಗೆ ನಿಮ್ಮ ಗಂಡ ಹೆಂಡತಿಯ ಸಂಬಂಧದಲ್ಲಿ ಈಗೋ ಕ್ಲಾಸಸ್ ಜಾಸ್ತಿ ಆಗುತ್ತೆ, ಅನುಮಾನಗಳು ಜಾಸ್ತಿ ಆಗುತ್ತೆ. ರಾಹು 7th ಹೌಸ್. ಸೊ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಇನ್ನು ಪ್ರೀತಿ ಪ್ರೇಮ, ನಿಮಗೆ ಈ ಫೇಕ್ ಲವರ್ ಸಿಗುವಂತಹ ಸಮಯ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಪರಿಚಯ ಆದರೆ ಸೊ ಹಿಂದು ಮುಂದೆ ನೋಡದೆ ನಿಮ್ಮನ್ನೇ ನೀವು ಅವ್ರಿಗೆ ಅರ್ಪಿಸಿಕೊಳ್ಳಕ್ಕೆ ಹೋಗಬೇಡಿ. ಆ ಥರದ ಸಮಯ ಅಲ್ಲ, ಚೀಟ್ ಆಗುತ್ತೆ. ಆ ಒಂದು ಸಣ್ಣ ತಪ್ಪಿನಿಂದ ಇಡೀ ನಿಮ್ಮ ಬದುಕು ಹಾಳಾಗುತ್ತೆ, ಅದರಲ್ಲೇ ಕೊರಗಬೇಕು, ಆ ರೀತಿಯಾಗಿ ಹೋಗ್ತದೆ. ಸೊ ಹಾಗಾಗಿ ಪ್ರೇಮಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹೊಸದಾಗಿ ಕೆಲಸ ಹುಡುಕೋರಿಗೆ 15ನೇ ತಾರೀಕು ನಂತರ ಕೆಲಸ ಸಿಗುತ್ತೆ. 15ನೇ ತಾರೀಕು ಒಳಗಡೆ ನೀವೇನಾರ ಟ್ರೈ ಮಾಡಿದ್ರೆ ಬುಧ ನೀಚ ಆಗಿರೋದ್ರಿಂದ ನೀವು ಇಂಟರ್ವ್ಯೂ ಕೊಡಬೇಕಾದ್ರೆ ಏನು ಮಾತಾಡ್ತಾ ಇದ್ದೀರಾ, ನಿಮ್ಮ ಕಮ್ಯುನಿಕೇಷನ್ನು HR-ಗಾಗಲಿ ಅಥವಾ ಓವರಾಲ್ ಅಲ್ಲಿಯ ಮ್ಯಾನೇಜ್ಮೆಂಟ್ಗಾಗಲಿ ಇಷ್ಟ ಆಗಲ್ಲ. ಸೊ 15ನೇ ತಾರೀಕು ಸ್ವಲ್ಪ ಸೂರ್ಯ ಬಲ ಕೊಟ್ಟಾಗ ಸ್ವಲ್ಪ ಧೈರ್ಯದಿಂದ ಮಾತಾಡಿ. ನಿಮ್ಮ ಕಮ್ಯುನಿಕೇಷನಲ್ಲೂ ಒಂದು ಸಣ್ಣ ಪುಟ್ಟ ನೀವೇ ಕರೆಕ್ಷನ್ ಮಾಡ್ಕೋಬೇಕು, ಕಾನ್ಫಿಡೆನ್ಸ್ ತೊಗೋಬೇಕು. ಸೊ ಹಾಗಾಗಿ ಅಲ್ಲಿ ನಿಮಗೆ ಚೆನ್ನಾಗಾಗುತ್ತೆ. 15ನೇ ತಾರೀಕು ನಂತರ ಟ್ರೈ ಮಾಡಿ. ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇರೋರು ಅಥವಾ ಪೋಸ್ಟಿಂಗ್ಗೆ ಟ್ರೈ ಮಾಡ್ತಾ ಇರೋರು ಸೂರ್ಯ ಬಲ ಪಡೆದುಕೊಂಡಾಗ ಅದರಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗುತ್ತೆ. ಸೊ 15ನೇ ತಾರೀಕು ನಂತರ ಡೆಫಿನೆಟ್ಲಿ ಗುಡ್ ನ್ಯೂಸ್. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು, ನಿಮಗೂ ಅಷ್ಟೇ, ನಿಮ್ಮ ಸೂರ್ಯ ಬಲ ಪಡ್ಕೊಳ್ತಾನಲ್ಲ ಅಲ್ಲಿಂದ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನೀವೇನಾದರೂ 15ನೇ ತಾರೀಕು ನಂತರ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆ ಬಲ ಇದೆ, ಅಥವಾ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದರೆ ಸ್ವಲ್ಪ ಬಲ ತಂದು ಕೊಡ್ತಾರೆ. ಸೊ ಇದೆಲ್ಲ ಸೂರ್ಯನಿಂದ ಸಿಗ್ತಾ ಇರ್ತಕ್ಕಂಥ ವಿಚಾರಗಳು. ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಶನಿ ಮತ್ತು ಕುಜನ ಯುತಿ ಆಗ್ತಾ ಇದೆ, ಬುಧ ನೀಚ ಆಗಿದ್ದಾರೆ, ನಿಮ್ಮ ಗುಪ್ತ ಶತ್ರುಗಳು ಆ್ಯಕ್ಟಿವ್ ಆಗ್ತಾರೆ. ಸೊ ಅದು ಎಲ್ಲ ಕ್ಷೇತ್ರ, ಗೃಹಿಣಿಯರಿಗೂ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗೂ, ಗೌರ್ಮೆಂಟ್ ಅಫಿಷಿಯಲ್ಸ್ಗೂ, ರಾಜಕಾರಣಿಗಳಿಗೂ, ಎಲ್ರಿಗೂ ಗುಪ್ತ ಶತ್ರುಗಳು ಆ್ಯಕ್ಟಿವ್ ಆಗುವಂತಹ ಸಮಯ. ಬಟ್ ಅವರನ್ನು ಫೇಸ್ ಮಾಡೋದಕ್ಕೆ ಸೂರ್ಯ ಬಲ ಬರ್ತದಲ್ಲ, ಆಗ ನೀವು ಖಂಡಿತ ಫೇಸ್ ಮಾಡ್ತೀರ. ಸೊ ನಾನಿಲ್ಲಿ ಎಲ್ಲವನ್ನು ಸೂರ್ಯನ ಮೇಲೆ ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಅವರು ನಿಮ್ಮ ಲಗ್ನಾಧಿಪತಿ. ಸೊ ಅವರೇ ಬಂದು ನಿಮ್ಮನ್ನು ಕಾಪಾಡೋದು. ಸೊ ಹಾಗಾಗಿ ಮೊದಲ 15 ದಿನ ಏನು ಈ ಹಿಂದಿನ ಘಟನೆಗಳು ರಿಪೀಟ್ ಆಗ್ತಾನೆ ಇದ್ದಾವೆ, ನನ್ನ ಲೈಫ್ ಬದಲಾಗಲ್ಲ, ಚೇಂಜ್ ಆಗಲ್ಲ ಅಂತ ಏನು ಸ್ವಲ್ಪ ನೆಗೆಟಿವಲ್ಲಿ ಇದ್ದೀರಾ, ಅದರಿಂದ ಹೊರಗಡೆಗೆ ಬನ್ನಿ. ಅದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು, ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲದರಿಂದ ಹೊರಗಡೆಗೆ ಬನ್ನಿ. ಸೂರ್ಯ ಬಲ ಪಡ್ಕೊಂಡಾಗ ಒಂದಷ್ಟು ಬಲ ಸಿಗುತ್ತೆ. ಕೃಷಿಕರಿಗೆ 4ನೇ ಮನೆಯ ಅಧಿಪತಿ 8ನೇ ಮನೇಲಿ ಹೋಗಿದ್ದಾರೆ. ಡೆಫಿನೆಟಾಗಿ ನಿಮ್ಮ ಏನು ಕೃಷಿಗೆ ಸಂಬಂಧಪಟ್ಟಂತಹ ಯಂತ್ರೋಪಕರಣಗಳಿದೆಯಲ್ಲ ಎಲ್ಲವೂ ಏನು ರಿಪೇರಿಗೆ ಬರುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ, ಕೆಲಸಗಾರರು ಕೈ ಕೊಡ್ತಾರೆ, ನೀವೇ ಹೆಚ್ಚು ಶ್ರಮ ಹಾಕಬೇಕಾಗತ್ತೆ. 15ನೇ ತಾರೀಕು ನಂತರ ನಿಮಗೂ ಕೂಡ ಸರ್ಕಾರದಿಂದ ಲಾಭ, ಏನಾದರೂ ಸಬ್ಸಿಡಿಗೆ ಟ್ರೈ ಮಾಡಿದ್ದರೆ 15ನೇ ತಾರೀಕು ನಂತರ ರವಿ ಬಂದು ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೊಡ್ತಾರೆ. ಸಾಲಕ್ಕೆ ಟ್ರೈ ಮಾಡಿದರೆ ಅದಕ್ಕೂ ಕೂಡ ಸಿಗುತ್ತೆ. ಸೊ ಎಲ್ಲ 15ನೇ ತಾರೀಕು ಆದ ಮೇಲವೇ ಸಿಗೋದು. ಬಟ್ ಮಧ್ಯವರ್ತಿಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಕೋರ್ಟ್ ಕೇಸಲ್ಲಿ ಸೊ ನಿಮ್ಮ ವಿರುದ್ಧ ನಿಮ್ಮ ಏನು ಸಾಕ್ಷಿಗಳನ್ನು ತಿರುಚಿ ಅಥವಾ ಗುಪ್ತ ಸಾಕ್ಷಿಗಳು ರೆಡಿಯಾಗಿರ್ತವೆ, ನಿಮಗೋಸ್ಕರ ನಿಮಗೆ ಗೊತ್ತೇ ಇರಲ್ಲ, ಅದೆಲ್ಲ 15 ದಿನ ತುಂಬ ಚೆನ್ನಾಗಿ ನಡೆದೋಗುತ್ತೆ. ಬಟ್ ಹೊಂದಾಣಿಕೆಗೆ ಇದು ರೈಟ್ ಸಮಯನೇ ಅಲ್ಲ. ಯಾಕೆ ಅಂದರೆ 7ನೇ ಮನೆಯಲ್ಲಿ ರಾಹು ಇದ್ದಾಗ ಹೊಂದಾಣಿಕೆ ಮಾಡ್ಕೊಳ್ತೀನಿ ಅಂತ ಬಂದು ಮತ್ತಿನ್ನೇನೋ ಒಂದಷ್ಟು ಸ್ಕೆಚ್ ಹಾಕ್ಕೊಂಡಿರ್ತಾರೆ. ಸೊ ಹೊಂದಾಣಿಕೆಗೆ ಇದು ಸೂಕ್ತವಾದ ಸಮಯ ಅಲ್ಲ, ಹೊಂದಾಣಿಕೆ ಮಾಡಿಕೊಳ್ಳಕ್ಕೆ ಹೋಗಲೇಬೇಡಿ. ಯಾಕೆ ಅಂದರೆ ಸೂರ್ಯ ಬಲ ಪಡೆದುಕೊಂಡಾಗ ಕೋರ್ಟ್ ಕೇಸ್ಗಳೆಲ್ಲ ನಿಮ್ಮ ಪರವಾಗುತ್ತೆ. ಸೊ 15ನೇ ತಾರೀಕು ನಂತರ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೊಂದಾಣಿಕೆಗೆ ಹೋಗಬೇಡಿ, ಮೋಸ ಹೋಗ್ತೀರಾ. ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದಷ್ಟು ಮೇಜರ್ ಆಪರೇಷನ್ ಆಗೋದು ಕಾಣಿಸ್ತಾ ಇದೆ. ಅದೇ ರೀತಿ ಗೃಹಿಣಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮನೆಯಲ್ಲಿ ನೀವು ಬಳಸುವ ಸಣ್ಣ ಚಾಕು ಕೂಡ ನಿಮಗೆ ತೊಂದರೆ ಕೊಡುತ್ತೆ. ಸೊ ಹಾಗಾಗಿ ನೀವು ಆಯುಧಗಳ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಯಂತ್ರಗಳನ್ನು ಬಳಸ್ತಾ ಇದ್ದರೆ ಸೊ ಅದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ತೊಂದರೆಗಳಿವೆ, ಸೊ ಅಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಅಂತಿಮವಾಗಿ ಸಿಂಹ ಲಗ್ನ ಸಿಂಹ ರಾಶಿಯವರಿಗೆ ಒಂದೇ ಸಲಹೆ, ರಾಹು ಕೇತು ಬಿಡುಗಡೆಯಾಗೋವರೆಗೂ ಸಮಾಧಾನವಾಗಿದ್ದುಬಿಡಿ. ಬರುತ್ತೆ ನಿಮಗೂ ಸಮಯ, ಆಗ ಎಲ್ಲವನ್ನು ನೋಡೋಣ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಭಾವನೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.